ಇದೊಂದು ಸೋಷಿಯಲ್ ಅವೇರ್ನೆಸ್ಸು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ನೋಡಿ ಟ್ರಾಫಿಕ್ ಹೆಂಗೆ ಜಾಮ್ ಆಯಿತು ನೋಡಿ. ಸೊ ಈ ರೋಡಲ್ಲಿ ಟ್ರಾಫಿಕ್ ಇಲ್ಲಿ ಜಾಮ್ ಆಯಿತು. ಕಾರಣ ಏನಕ್ಕೆ ಅಂದರೆ ಎರಡು ಕಡೆ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಸೊ ಈ ಕಡೆ ಮಾಡಿರೋದು ಮತ್ತು ಇದು ನನ್ನ ಗಾಡಿನೂ ಕೂಡ ನಾನು ಸರಿಯಾದಂಥ ರೀತಿಯಲ್ಲಿ ಮಾಡಿದ್ದೀನಿ. ಯಾಕೆ ಹೆಂಗೆ ಹೇಳ್ತೀನಿ ಅಂದರೆ, ಈಗ ಯಾವುದೋ ಒಂದು ಜಾಗದಲ್ಲಿ ನಾವು ಈ ಸೈನ್ ಬೋರ್ಡ್ಗಳು ಅಂತ ಇರ್ತವೆ. ಈಗ ನಾವು RTOದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಬೇಕಾದ್ರೆ ಆ ಸೈನ್ ಬೋರ್ಡ್ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಯಾಕೆ ಅದನ್ನು ಕೊಡ್ತಾರೆ ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಅದರಿಂದ ಅನುಕೂಲ ಏನಾಗುತ್ತೆ ಅಂತೇಳಿ ನೋಡಿ. ಇದು ಯಲಹಂಕ ನ್ಯೂ ಟೌನ್. ಇದು ಇಲ್ಲಿ ನಿಯರ್ ಬೈ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತಿದೆ, ಐ ಹಾಸ್ಪಿಟ್ಲು. ಈ ರೋಡಲ್ಲಿ ಈ ರೋಡು ಕೂಡ ಚೆನ್ನಾಗಿದೆ ಮತ್ತು ಪಾರ್ಕಿಂಗು ಕೂಡ ಕ್ಲೀನಾಗಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಮೋಸ್ಟ್ಲಿ MLA ಬಂದ್ಬಿಟ್ಟು ಯಾರಪ್ಪ ಅವರು, ವಿಶ್ವನಾಥ್ ಅನ್ಕೋತೀನಿ. ಅವ್ರ ವ್ಯವಸ್ಥೆಯಲ್ಲಿ ಆಯಿತು ಇಲ್ಲ ಬೇರೆ ವ್ಯವಸ್ಥೆಯಲ್ಲಿ ಆಯಿತು ಗೊತ್ತಿಲ್ಲ. ಬಟ್ ಈ ಯಲಹಂಕ ಸುತ್ತಮುತ್ತ ನೋಡ್ರೆ ನ್ಯೂ ಟೌನಲ್ಲಿ ಭಾಳ ಅದ್ಭುತವಾಗಿ ಡೆವಲಪ್ಮೆಂಟ್ ಇದೆ ಮತ್ತು ಪಾರ್ಕಿಂಗ್ಗಳು ಚೆನ್ನಾಗಿದೆ. ಕೆಲವೊಂದು ಕಡೆ ಮಾತ್ರ ರೋಡ್ಗಳು ಸ್ವಲ್ಪ ಭಾಳ ಹದಗೆಟ್ಟಿದ್ದಾವೆ, ರೆಡಿ ಮಾಡ್ತಾಯಿದ್ದಾರೆ. ಈಗ ನೋಡಿ ಇಲ್ಲಿ ಪಾರ್ಕಿಂಗ್ ಹಾಕಿದ್ದಾರೆ 1, 3, 5, 7, 9 ಅಂದರೆ ಬೆಸ ಸಂಖ್ಯೆ. ಸಮ ಸಂಖ್ಯೆ ಅಂದರೆ ಅದು 2, 4, 6, 8 ಅಂದರೆ ಈ ಬೋರ್ಡಿನ ಅರ್ಥ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ಕಾರುಗಳನ್ನು. ಆದರೆ ಆ ದಿನಾಂಕಗಳಲ್ಲಿ ಮಾತ್ರ ಮಾಡಬೇಕು ಅಂತ, ಅಂದರೆ ಏನು ಬೆಸ ಸಂಖ್ಯೆ ಸಮ ಸಂಖ್ಯೆ ಅಂತೇಳಿ ಆ ದಿನಾಂಕದಲ್ಲಿ ಮಾಡಬೇಕು ಅಂತೇಳಿ. ಈಗ ನಾನು ಅದನ್ನು ಪಾರ್ಕಿಂಗ್ ಮಾಡೋ ಟೈಮಲ್ಲಿ, ಈಗ ಬುಕ್ಕಿಂಗ್ ಬರಬೇಕು ಅಂದಾಗ ನಾವು ಯೂಶ್ವಲಿ ವೆಯ್ಟಿಂಗ್ ಮಾಡಬೇಕು, ಪಾರ್ಕಿಂಗ್ ಮಾಡಲೇಬೇಕು. ಸುಮ್ಮನೆ ಎಲ್ಲೆಲ್ಲೋ ನಿಲ್ಲಿಸಿ ನಾವು ಯೆಲ್ಲೋ ಬೋರ್ಡ್ ಡ್ರೈವರ್ಗಳಾಗಿ ಮೊದಲು ನಾವುಗಳು ಅಂದರೆ ಆಲ್ಮೋಸ್ಟ್ ಯೆಲ್ಲೋ ಬೋರ್ಡ್ ಡ್ರೈವರ್ಗಳು ಪಾರ್ಕಿಂಗ್ನ ರೋಡಲ್ಲೇ ಮಾಡಬೇಕು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತಾ ಇರ್ತಾರಲ್ಲ, ಹಂಗಾಗಿ. ಸೊ ಈಗ ನಾನು ಇದನ್ನು ಡೇಟ್ನ ನೋಡಿದೆ. ಇವತ್ತು ಡೇಟ್ ಎಷ್ಟಿದೆ? 25ನೇ ತಾರೀಕಿದೆ. ಅಂದರೆ ಇದು ಬೆಸ ಸಂಖ್ಯೆ ಲೆಕ್ಕ ಬರುತ್ತೆ. ಅಕಸ್ಮಾತ್ 26 ಆಗಿದ್ರೆ ನಾನು ಆ ಕಡೆ ನಿಲ್ಲಿಸ್ತಿದ್ದೆ. ನೋಡಿ ಇಲ್ಲಿ 2-3 ಗಾಡಿಗಳು ಈಗ ಸದ್ಯಕ್ಕೆ 2-3 ಗಾಡಿಗಳು ನಿಂತಿದ್ದಾವೆ ಇಲ್ಲಿ. 2 ಯೆಲ್ಲೋ ಬೋರ್ಡು, ಒಂದು ಲಗೇಜ್ ಗಾಡಿ, ಒಂದು ನಮ್ಮ ಪ್ಯಾಸೆಂಜರ್ ಗಾಡಿ. ಅಲ್ಲಿ ಅದು ವೈಟ್ ಬೋರ್ಡ್ ನಿಲ್ಸ್ಕೊಂಡಿದ್ದಾರೆ. ಅವರು ಪರ್ಮನೆಂಟಾಗಿ ನಿಂತಿದ್ದಾರೆ. ಆ ಗಾಡಿ ನೋಡಿದ್ರೆ ತುಂಬ ದಿವಸ ನಿಂತಿದೆ ಅಂತ ಕಾಣುತ್ತೆ. ಪಾಪ ಪೊಲೀಸ್ನವರು ಬಂದು ಎಷ್ಟು ಅಂತ ಅವರು ಪೆನಾಲ್ಟಿ ಹಾಕ್ತಾರೆ ಹೇಳಿ. ಪೆನಾಲ್ಟಿ ಹಾಕೋದು ಹಾಳಾಗೋಗ್ಲಿ, ನಮಗೆ ಅಂದರೆ ಪಬ್ಲಿಕ್ ಆದವ್ರು ನಮಗೆ ಅದ್ರ ಬಗ್ಗೆ ಜ್ಞಾನಗಳಿರಬೇಕು. ಈಗ ನಮ್ಮ ಡ್ರೈವರಲ್ಲಿ ಗೊತ್ತಿಲ್ಲದೆ ನಿಲ್ಸಿದಾರೋ ಏನೋ ಅಂತ. ಗೊತ್ತಿಲ್ಲದೆ ಏನಾರು ನಿಲ್ಸಿದ್ರೆ ಓಕೆ, ಎಕ್ಸ್ಕ್ಯೂಸ್ ಮಾಡೋಣ. ಗೊತ್ತಿದ್ದು ನಿಲ್ಸಿದ್ರೆ ಅವ್ರನ್ನ ಪ್ರಶ್ನೆ ಮಾಡೋಣ. ಸರ್ ಏನೋ ನೋಡ್ತಾ ಇದ್ದೀರಾ, ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದಾರಲ್ಲ 2 ಸೈಡು ಪಾಪ ಅವ್ರು ಕ್ಲೀನಾಗಿ ಡೇಟ್ನ ಮೆನ್ಷನ್ ಮಾಡಿ ಈ ಡೇಟಲ್ಲಿ ಅಲ್ಲ ಅವರು ಸುಮ್ಮನೆ ಹಾಕಿದಾರಲ್ಲ, ನಾವು ಅದನ್ನು ಫಾಲೋ ಮಾಡಬೇಕಲ್ಲ ಸರ್ ಡ್ರೈವರ್ಗಳು. ಗಾಡಿ ನೋಡಿ ಈಗ ಗಾಡಿ ಇಷ್ಟೊಂದು ಬರ್ತಾಯಿದೆ, ಬಸ್ ಬರೋ ರೂಟ್ ಇದು. ಇವ್ರು ಒಂದು ಸೈಡ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಅಟ್ಲೀಸ್ಟ್ 2 ಕಡೆ ಗಾಡಿ ಮೂವ್ ಆಗುತ್ತೆ. ಅದಕ್ಕೆ ಅವ್ರನ್ನ ಕೇಳೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲಿದ್ದಾರೆ ಡ್ರೈವರು. ಹಾಂ ಹಾಂ ಯಾವ ಹೋಟ್ಲವ್ರ ಹತ್ರ ಸರ್? ಈಗ ಪಾರ್ಕಿಂಗಿಗೆ ಹಾಂ ಸರಿ, ಹಂಗಲ್ಲ ಸರ್, ಇವರು ಡೇಟ್ ಪ್ರಕಾರದಲ್ಲಿ ನಿಲ್ಸಿದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ನೋಡಿ ಒಂದು ಸೈಡ್ ಈಗ 1, 3, 5 ಅಂದರೆ ಆ ಡೇಟ್ಗಳಲ್ಲಿ ಬೆಸ ಸಂಖ್ಯೆ ನಿಲ್ಲಿಸಬೇಕು. ಅವಾಗೇನು ತೊಂದರೆ ಆಗಲ್ಲ, 2 ಕಡೆ ಗಾಡಿ ಓಡಾಡುತ್ತೆ. ನೆಕ್ಸ್ಟು ನಾಳೆ 26ನೇ ತಾರೀಕು ಆಗಿರೋದ್ರಿಂದ ಅಲ್ಲಿ ನಿಲ್ಲಿಸ್ಬೇಕು. ಆವಾಗ ಈ ಕಡೆ ತೊಂದರೆ ಆಗೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನಮ್ಮ ಸಾರ್ವಜನಿಕರುಗಳು ಅವಕಾಶ ಎಲ್ಲಿದೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಬಳಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. 2 ಕಡೆ ಬಳಸ್ಕೊಳ್ಳಲ್ಲ. ಈಗ ನೋಡಿ ಇಲ್ಲೊಬ್ರು ಡ್ರೈವರ್ ಮಲಗಿದ್ದಾರೆ ಏನೋ ಗೊತ್ತಿಲ್ಲ, ಕೇಳ್ತೀನಿ ರೀ ಅವ್ರನ್ನ. ಬ್ರದರು ಸ್ವಲ್ಪ ಎದ್ದೇಳಿ, ಮೇಲೆ ಎದ್ದೇಳೋಣ, ಆಚೆ ಬರಲಿ ಒಂಚೂರು. ಫೋನ್ ಲೈನಲ್ಲೇ ಇರಲಿ, ಕಟ್ಟೇನು ಮಾಡೋಕ್ಕೆ ಹೋಗ್ಬಿಡಿ, ಕೇಳಿಸ್ಕೊಳ್ಳಿ ಅವರು. ಯಾವ ಊರು ನಿಮ್ಮದು? ಮದ್ದೂರಲ್ವಾ? ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? 5 ವರ್ಷದಿಂದ. ಡ್ರೈವಿಂಗ್ ಲೈಸೆನ್ಸ್ ಮಾಡಬೇಕಾದ್ರೆ ನಿಮಗೆ ಸೈನ್ ಬೋರ್ಡ್ ಎಲ್ಲ ತೋರಿಸಿರ್ತಾರೆ ಅಲ್ವಾ? ಏನಕ್ಕೆ ತೋರಿಸ್ತಾರೆ ಹೇಳಿ ಅವರು? ಸೈನ್ ಬೋರ್ಡ್ ಅಂದರೆ ಏನು ಫಸ್ಟ್ ಆಫ್ ಆಲು? ಕರೆಕ್ಟ್ ಅಲ್ವಾ? ಈಗ ಇಲ್ಲೊಂದು ಬೋರ್ಡ್ ಹಾಕಿದಾರಲ್ಲ, ಇದರ ಅರ್ಥ ಏನು? ಅಲ್ಲ ಸರ್, ಇಲ್ಲಿ ಬೋರ್ಡ್ ಹಾಕಿದಾರಲ್ಲ, ಈ ಬೋರ್ಡಿನ ಅರ್ಥ ಏನು ಹೇಳಿ? ಹಂಗಲ್ಲ ಬ್ರದರ್, ಓದಿಲ್ವಾ ನೀವೇನು ಒಂಚೂರು? SLC, ನಾನು SLCನೇ ಮಾಡಿದ್ದೀನಿ ಬ್ರದರ್. ಇದಕ್ಕೆ ಓದು ಬಹಳ ಜಾಸ್ತಿ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಇದ್ದರೆ ಸಾಕು. ಅದಕ್ಕೆ ಇವರು RTOಗಳಲ್ಲಿ ಏನಕ್ಕೆ SSLC ಆಗಿರಬೇಕು,
ನೀವು ಓದಿದರೆ ಮಾತ್ರ ನೀವು ಡ್ರೈವಿಂಗ್ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಈ ಥರ ಸಮಸ್ಯೆ ಆಗುತ್ತೆ ಅಂತ. ಈಗ ನೋಡಿ ನೀವು ಆವಾಗಲೇ ನೋಡಿದ್ರೆ 2 ಬಸ್ಸು ಒಂದು ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ 2 ಬಂದುಬಿಡ್ತು ಅಂದರೆ ಜಾಮ್ ಆಗಿಬಿಡುತ್ತೆ. ಕರೆಕ್ಟಾ? ಪೊಲೀಸ್ನವ್ರು ಅಕಸ್ಮಾತ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಫೋಟೋ ತಗೊಂಡು ಹೋದ್ರೆ ಏನು ಮಾಡ್ತಾರೆ, ಇದಕ್ಕೆ ಫೈನ್ ಹಾಕ್ತಾರೆ. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು, ಆದರೆ ಇಲ್ಲಿ ಬರ್ದವ್ರಲ್ಲ 2, 4, 6, 8 ಅಂದರೆ ಸಮಸಂಖ್ಯೆ. ಅಂದರೆ ತಿಂಗಳಲ್ಲಿ ಯಾವ ಡೇಟ್ಗಳು, ಉದಾಹರಣೆಗೆ 2ನೇ ತಾರೀಕು, 4ನೇ ತಾರೀಕು, 6ನೇ ತಾರೀಕು, 8ನೇ ತಾರೀಕು. ಇವತ್ತೆಷ್ಟು ಡೇಟು? 25. ಸೊ 25ನೇ ತಾರೀಕು ನಾವೆಲ್ಲಿ ಗಾಡಿ ನಿಲ್ಲಿಸ್ಬೇಕು ನೋಡಿ, ಆ ಸೈಡಲ್ಲಿ ಹಾಕ್ಬೇಕು. ನಾನೇ ನೀವೇ ಅಂತಲ್ಲ, ಯಾರಾದರೂ ಅಷ್ಟೇ ಆ ಸೈಡ್ ಒಂದೇ ಸೈಡ್ ಹಾಕೊಂಡ್ರೆ ಏನಾಗುತ್ತೆ ನೋಡಿ, ಈ ಥರ ಬಸ್ಗಳು ಈಗ ಈ ಕಡೆಯಿಂದ ಬರೋದು ಆ ಕಡೆಯಿಂದ ಬರೋದು ಏನಾಗುತ್ತೆ, ಒಂದು ಸೈಡ್ ಆರಾಮಾಗಿ ಓಡಾಡ್ತಾನೆ. ಅದಕ್ಕೆ ಅಂತ ತಾನೇ ಅವರು ರೂಲ್ಸ್ನ ಮಾಡಿದ್ದಾರೆ. ನೀವು ಅದನ್ನ ನೋಡ್ದಂತೆ ನೀವು ತಂದು ಇಲ್ಲಿ ನಿಲ್ಸ್ಕೊಂಡಿದ್ದೀರಾ. ನೀವೇನೋ ನಿಲ್ಸ್ಕೊಂಡ್ರೆ ಖಾಲಿ ಜಾಗ ಇದೆ ನಿಲ್ಸ್ಕೊಂಡ್ರೆ ಓಕೆಪ್ಪ. ಬೈ ಚಾನ್ಸ್ ಈಗ ಟ್ರಾಫಿಕ್ ಆಯಿತು, ಅವ್ರೇನು ಮಾತಾಡೋಕ್ಕಾಗಲ್ಲ ಡ್ರೈವರ್ಗಳು. ಇದೇ ಥರ ನಂದು ಇದೇ ಥರ ಸಮಸ್ಯೆ ಆಗಿ ಈ ಥರ ಪಾರ್ಕಿಂಗ್ ನೋ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಗಾಡಿ ಟಚ್ ಆಗೋಯ್ತು ಹಿಂದ್ಗಡೆ. ಅಲ್ಲಿ ನೋಡಿ ಹಿಂದ್ಗಡೆ ಬಂಪರ್ ಹೊಡೆದೋಯ್ತು. ಅವನಿಗೆ ನಾನು ಕಟ್ಕೊಟ್ಟೆ. ಅವ್ನು ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ರು ನಾನು ಕಟ್ಕೊಟ್ಟೆ ಅವನಿಗೆ. ಆದರೆ ಅಲ್ಲಿ ವಾದ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ. ಹಂಗಾಗಿ ನೀವು ಬುದ್ಧಿವಂತರಾದವರು ಅಂದರೆ ನಾವು ಡ್ರೈವರ್ಗಳಾಗಿರೋರು ದಿನದ 24 ಗಂಟೆ ರೋಡಲ್ಲಿ ಇರ್ತೀವಿ. ನಾವು ರೋಡ್ ಸೆನ್ಸನ್ನು ಫಾಲೋ ಮಾಡಿದ್ರೆ ಆಲ್ಮೋಸ್ಟು 90% ಜನ ಅಂದರೆ ನಮ್ಮ ಡ್ರೈವರ್ಗಳೆಲ್ಲ ರೋಡಲ್ಲೇ ಇರೋದ್ರಿಂದಾಗಿ ಅಲ್ಲಿಂದನೇ ಟ್ರಾಫಿಕ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಇನ್ನು ಮುಂದೆ ಹಂಗೆ ಮಾಡಬೇಡಿ. ಗಾಡಿ ತೊಗೊಂಡು ಆ ಸೈಡ್ಗೆ ಹಾಕಿ, ಅರ್ಥ ಆಯ್ತಾ? ತಗೊಂಡೋಗಿ ಅಲ್ಲಾಕ ಆರಾಮಾಗಿ ನೀವು ಇರಿ, ಯಾರೂ ಕೇಳಲ್ಲ, ಸಂಜೆವರೆಗೂ ಇರಿ. ಯಾಕೆ ಅಂದರೆ ನಮಗೆ ಅಂತ ಪಾರ್ಕಿಂಗ್ ಕೊಟ್ಟಿರೋದು ಆ ಜಾಗ. ನೀವು ನಾಳೆ 26ಕ್ಕೆ ಬರ್ತೀರಾ, 28ಕ್ಕೆ ಬರ್ತೀರಾ, 30ನೇ ತಾರೀಕು ಬರ್ತೀರಾ, ಅವಾಗ ಈ ಕಡೆ ನಿಲ್ಸ್ಕೊಳ್ಳಿ. ಅರ್ಥ? ಅದನ್ನು ಫಾಲೋ ಮಾಡಿ. ನೋಡಿ, ಈಗ ಒಂದು ದೊಡ್ಡ ಗಾಡಿ ಬಂದ ಅವನು 30 ಅಡಿ 40 ಅಡಿ ಗಾಡಿಗಳು 2 ಒಂದೇ ಸೈಡ್. ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ. ಈ 2 ಮುಗಿಸ್ಕೊಂಡು ಬರಬೇಕು ಅಂದರೆ ಅವನು 2 ಅಡ್ಡ ಬರ್ತವೆ. ಈಗ ನಮ್ಮ 2 ಗಾಡಿಗಳು ಒಂದೇ ಕಡೆ ಇದ್ದು ಬಿಟ್ರೆ ಆ ಕಡೆ ಈ ಕಡೆ ಅಪೋಸಿಟಲ್ಲಿ ತೊಂದರೆ ಆಗಲ್ವಾ? ನಮ್ಮಿಂದ ಯಾಕೆ ತೊಂದರೆ ಆಗ್ಬೇಕು ಹೇಳಿ? ಆಯಿತಾ? ನಾವು ಎಲ್ಲೋ ಒಬ್ಬ ಡ್ರೈವರ್ಗಳು ನಾವು ಮೊದಲು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಹೋಗಿ ಗಾಡಿ ಎತ್ಬಿಟ್ಟು ಆ ಕಡೆ ಯಾಕೆ ಅವರೆಲ್ಲೋ ಇವರೆಲ್ಲೋ ಕಾಣಿಸ್ತಾ ಇಲ್ಲ. ಇನ್ನು ಕೆಲವ್ರು ಏನಾಗುತ್ತೆ ಅಂದರೆ ವೈಟ್ ಬೋರ್ಡ್ ಇಟ್ಕೊಂಡಿರೋರು ಇನ್ನು ನಿಲ್ಸ್ಕೊಂಡು ಹೊಂಡೋಗಿರ್ತಾರೆ. ಅಂಥ ಗಾಡಿಗಳನ್ನ ಇವರು ಪೊಲೀಸ್ನವರು ತಗ್ತದೆ ಸ್ಟೇಷನಲ್ಲಿ ಕೂರಿಸ್ಕೋಬೇಕು. ಅವಾಗ ಬುದ್ಧಿ ಕಲಿತಾರೆ. ನಾಗೇಶ್ ಅಂತ ಫೇಸ್ಬುಕ್ಕಲ್ಲಿ ಹುಡುಕಿ, ನಾಗೇಶ್ ಗೌಡ KH ಅಂತ ಸಿಗುತ್ತೆ, ಇಂಡಿಪೆಂಡೆಂಟ್ ಫೈಟರ್ ಅಂತ. ಈ ವಿಡಿಯೋ ಎಲ್ಲ ಹಾಕ್ತೀನಿ ನಾನು, ನೋಡ್ಕೊಳ್ಳಿ. ಫಸ್ಟು ಹಂಗೆ ಮಾಡೋಕೆ ಹೋಗ್ಬೇಡಿ. ಫಸ್ಟು ನೋಡಿ ಪಾರ್ಕಿಂಗ್ ಮಾಡೋಕ್ಕೆ ಮುಂಚೆ. ಈಗ ಅಲ್ಲಿ ನೋಡಿ, ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ, ಅಲ್ಲಿ ನಿಲ್ಲಿಸ್ಬಾರ್ದು. ಡೇಟ್ ಈ ಥರ ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಬ್ರದರ್. ನೋಡಪ್ಪ, ಇವ್ರು ಯಾರೋ ಇಲ್ಲ ಇಲ್ಲಿ ಈ ಗಾಡಿಯವರು. ಇದು ಯಾರ್ದೋ ಮೋಸ್ಟ್ಲಿ ಫಿಕ್ಸ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಇದು ಯಾರ್ದೋ ಓನ್ ಯೂಸ್ ಗಾಡಿ ಇದು. ಇಲ್ಲೇ ನಿಲ್ಸಿರಂಗೆ ಅವರೇ ಪರ್ಮನೆಂಟಾಗಿ. ಪೊಲೀಸ್ನವ್ರು ಈ ಥರ ನಾನು ಯಲಹಂಕ ಪೊಲೀಸ್ನವ್ರಿಗೆ ತಿಳಿಸೋದಿಷ್ಟ ಇದ್ರ ಕಡೆಯಿಂದ, ದಯವಿಟ್ಟು ಈ ರೀತಿಯಾಗಿ ಪರ್ಮನೆಂಟಾಗಿ ನಿಲ್ಲಿಸಿರೋ ಗಾಡಿಗಳನ್ನ ಅಂದರೆ ಬೇರೆ ದಿನಗಳಲ್ಲಿ ಆ ಡೇಟ್ಗೆ ಸಂಬಂಧಪಟ್ಟು ಬೇರೆ ದಿನಗಳಲ್ಲಿ ನಿಲ್ಲಿಸಿದ್ರೆ ಆ ಗಾಡಿಗಳಿಗೆ ಪೆನಾಲ್ಟಿ ಹಾಕಿ ಸರ್. ಯಾವಾಗಲೂ ಈಗ ವೈಟ್ ಎಲ್ಲೋ ಬೋರ್ಡ್ ಅವರು ಬಂದು ನಿಲ್ಸ್ಕೊಂಡಿರ್ತಾರೆ ಗೊತ್ತಿಲ್ಲದೆ ಅಂತಂದರೆ ಅವ್ರಿಗೆ ಅಟ್ಲೀಸ್ಟು ಅವಕಾಶ ಕೊಡಿ. ಬಟ್ ಇವ್ರು ಪರ್ಮನೆಂಟಾಗಿ ಮನೆ ಇಲ್ಲಿದೆ ಅಂದ್ಬಿಟ್ಟು ಅಲ್ಲೇ ನಿಲ್ಸ್ಕೊಂಬಿಟ್ರೆ ಹೆಂಗಾಗುತ್ತೆ? ಅಟ್ಲೀಸ್ಟ್ ಅವ್ರ ಮನೆ ಇದ್ರೂ ಆಯಾ ಡೇಟಿಗೆ ಸಂಬಂಧಪಟ್ಟಂತೆ ಆ ಕಡೆ ಈ ಕಡೆ ಅವರು ಪಾರ್ಕಿಂಗ್ನ ಚೇಂಜ್ ಮಾಡ್ಕೊಳ್ಳಿ. ಏನು ತೊಂದರೆ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ನೀವೇ ರೋಡಲ್ಲಿ ಗಾಡಿ ನಿಲ್ಸೋಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಂದಮೇಲೆ ಖಂಡಿತವಾಗಿ ಅದನ್ನು ಬಳಸ್ಕೊಳ್ಳಿ. ಇದು ಯಲಹಂಕ ಟ್ರಾಫಿಕ್ ಪೊಲೀಸ್ನವ್ರಿಗೆ ನನ್ನ ಕಡೆಯಿಂದ ಕೊಡ್ತಾ ಇರುವಂಥ ಒಂದು ಮಾಹಿತಿ. ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಚಾಲಕನಾಗಿ, ಎಲ್ಲೋ ಬೋರ್ಡ್ ಚಾಲಕನಾಗಿ ನನ್ನದೇ ಆದಂಥ ರೀತಿಯಲ್ಲಿ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು ಅಂತೇಳಿ ನಾನು ತಿಳಿಸಿದ್ದೀನಿ. ಈ ವಿಡಿಯೋ ಯಾರಿಗಾದರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾರನ್ನೂ ಇಲ್ಲಿ ಉದ್ದೇಶಪೂರ್ವಕವಾಗಿ ನಾವು ಅವಮಾನ ಮಾಡಬೇಕು ಅಂತಾಗಲಿ ಅಥವಾ ಅವ್ರ ತಪ್ಪನ್ನು ತೋರಿಸ್ಬೇಕಾಗಲಿ ಅಂತಲ್ಲ. ನಾವು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ, ಸಾರ್ವಜನಿಕರಾಗಲಿ ಅಥವಾ ಡ್ರೈವರ್ಗಳಾಗಲಿ ಹೇಗಿರಬೇಕು, ಅದನ್ನು ಯಾವ ರೀತಿ ಕಾನೂನನ್ನು ಬಳಸ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ಅಷ್ಟೇ. ಧನ್ಯವಾದ ನಿಮ್ಮೆಲ್ರಿಗೂ.